ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇಂಡಿಗೋ ವಿಮಾನದ ಹಾರಾಟದಲ್ಲಿ ಆಗುತ್ತಿರುವಂಥ ವ್ಯತ್ಯಯ, ಜನರ ಪರದಾಟ 6ನೇ ದಿನಕ್ಕೂ ಕಾಲಿಟ್ಟಿದೆ. ತಮ್ಮ ಊರುಗಳಿಗೆ ಟಿಕೆಟನ್ನು ಬುಕ್ ಮಾಡಿದವರು ವಿಮಾನ ನಿಲ್ದಾಣಗಳಲ್ಲೇ ಕಾಯ್ತಾ ಇದ್ದಾರೆ. ಹಾಗಾದರೆ ಇವತ್ತು 6ನೇ ದಿನ ಜನರ ಪರದಾಟ ಹೇಗಿದೆ, ಇಲ್ಲಿವರೆಗೂ ಏನಾಗಿದೆ, ಏನು ಹೇಳ್ತಾ ಇದ್ದಾರೆ ಸಿಬ್ಬಂದಿ, ಪ್ರಯಾಣಿಕರು ಏನು ಹೇಳ್ತಾರೆ, ಇದೆಲ್ಲದರ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. बूढ़ा बच्चा लोग बेंगलुरु में अटका था, कल जाके नाइट को लैंड हुआ पर बिना बैग के लैंड हुआ. मेरा घर का चाबी उसमें. ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್, ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್. ಕಳೆದ 5 ದಿನಗಳಿಂದ ಕೇಳಿಬರುತ್ತಿರುವಂತಹ ಅರಣ್ಯ ರೋದನೆ ಇಡೀ ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ದೇಶದ ವಿವಿಧ ಕಡೆಗೆ ಹೊರಡಬೇಕಾಗಿದ್ದಂತಹ 1000ಕ್ಕೂ ಹೆಚ್ಚು ವಿಮಾನಗಳು ನಿಂತಲ್ಲೇ ನಿಂತಿವೆ. ಇದೀಗ ಇಂಡಿಗೋ ಏರ್ಲೈನ್ಸ್ಗೆ ಸಂಕಷ್ಟ ಎದುರಾಗಿದೆ. ಆರನೇ ದಿನವೂ ಇಂಡಿಗೋ ವಿಮಾನ ಶಟ್ ಡೌನ್. ದಿಢೀರಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ಪ್ರಮಾಣದ ವ್ಯತ್ಯಯ ಉಂಟಾಗಿ ದೇಶಾದ್ಯಂತ ಪ್ರಯಾಣಿಕರು ನರಕ ಯಾತನೆಯನ್ನು ಅನುಭವಿಸುವಂತಾಗಿದೆ. ಮುಂಬೈ, ದೆಹಲಿ, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳು ಹಾರ್ತಾ ಇಲ್ಲ. ಹೀಗಾಗಿ ಟಿಕೆಟ್ ಬುಕ್ ಮಾಡಿದ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಹೀಗಾಗಿ ಇಂಡಿಗೋ ಏರ್ಲೈನ್ಸ್ಗೆ DGCA ಇದೀಗ ಶೋಕಾಸ್ ನೋಟಿಸ್ ನೀಡಿದೆ. ವಿಮಾನಗಳು ಬಂದಾಗಲೂ ಕಾರಣ ಏನು ಎಂಬುದನ್ನು 24 ಗಂಟೆಗಳಲ್ಲಿ ಉತ್ತರಿಸುವಂತೆ ನೋಟಿಸ್ ಜಾರಿ ಮಾಡಿದೆ. ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತವಾಗಿದ್ದು ಬ್ಯಾಗ್ ಸಿಗದೆ ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿದ್ದ ವ್ಯಕ್ತಿ ಕಂಗಾಲಾಗಿದ್ದಾನೆ. ಬ್ಯಾಗ್ನಲ್ಲಿ ಮೆಡಿಸಿನ್ ಇದೆ, ಸಿಬ್ಬಂದಿಗಳು ಬ್ಯಾಗ್ ಕೊಡ್ತಾ ಇಲ್ಲ. ಬ್ಯಾಗ್ ಕೇಳಿದ್ರೆ ಇನ್ನೂ 2-3 ದಿನಗಳಾಗುತ್ತೆ ಅಂತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. I have a ribs broken. No care from anybody at Hyderabad airport. ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಬ್ಯಾಗ್? Still they are saying we have changed your address, but I haven't got the mail till now you can say. I'm waiting for that only. Then I have to go back to Tumkur. I came from Tumkur to this place for this bag only. I have to buy new clothes, everything I have to buy. Medicines also. But some medicines I can't buy, duplicate, maybe duplicacy. ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ 46 ವಿಮಾನಗಳು ರದ್ದು. ಬೆಂಗಳೂರಿನಿಂದ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿದ್ದಂತಹ ಬರೋಬ್ಬರಿ 46 ಇಂಡಿಗೋ ವಿಮಾನಗಳು ರದ್ದಾಗಿವೆ. ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ 3 ಮತ್ತು 4ರ ಮುಂದೆ ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ. ಇಂಡಿಗೋ ಅವ್ಯವಸ್ಥೆಯ ವಿರುದ್ಧ ಪ್ರಯಾಣಿಕರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಅಯೋಧ್ಯೆಗೆ ಹೋಗಬೇಕಾದವರಾಗಿರ್ಬೋದು, ಗೋವಾ ಹೋಗ್ಬೇಕಾಗಿರೋದು ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾದವರು ಇನ್ನೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವೆಲ್ಲ ಹೋಗ್ಬೇಕಾಗಿತ್ತು? ನಾವು ಅಯೋಧ್ಯೆಗೆ ಹೋಗ್ಬೇಕು. ಮೈಸೂರಿಂದ ಬಂದಿದ್ದೀವಿ. ನಮ್ಮ ಫ್ಲೈಟ್ ಇದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ ಕ್ಲಿಯರ್ ಆಗಿ. ಕಜಕಿಸ್ತಾನಕ್ಕೆ ಹೋಗಬೇಕಾಗಿದ್ದ ಕನ್ನಡಿಗರ ಪರದಾಟ. ಕಜಕಿಸ್ತಾನಕ್ಕೆ ಹೋಗಬೇಕಿದ್ದ ಕನ್ನಡಿಗರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರದಾಡ್ತಿದ್ದಾರೆ. ಬೆಳಗ್ಗೆ 8:30ರಿಂದ ಕಾದಿದ್ದ ಪ್ರಯಾಣಿಕರಿಗೆ ಸಡನ್ ಆಗಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ರಿಪಬ್ಲಿಕ್ ಕನ್ನಡ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕ್ಯಾನ್ಸಲ್ ಮಾಡಿದಾರೆ ಅಂತ ಈಗ ಹೇಳ್ತಾ ಇದಾರೆ. ಆಕ್ಚುಲಿ ನಾವು ಬಾಂಬೆ ಟು ಇದಕ್ಕೆ ಹೋಗ್ಬೇಕು ಸರ್. ಈಗ ನಾವು ಆಲ್ಮೈಟಿಗೆ ಹೋಗ್ಬೇಕು. ಕಜಕಿಸ್ತಾನ್ 6 ಗಂಟೆಗೆ ಬಾಂಬೆಯಿಂದ ಫ್ಲೈಟ್ ಇದೆ. ಯಾಕೆ ಹೋಗೋದು ಹೇಳಿ ಬಾಂಬೆಗೆ? ಇವತ್ತು ಸಾಯಂಕಾಲ ಇದೆ. ಈಗ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಾಶಿ ಲಗೇಜ್. 3 ದಿನದಿಂದ ಲಗೇಜ್ ಕೊಡದೆ ಸತಾಯಿಸಿದ ಸಿಬ್ಬಂದಿ. ಮಂಡೇ ಕೊಡ್ತಾರಂತೆ. ಮಂಡೇ ತನಕ ನಾನು ಇಲ್ಲಿ ಫುಟ್ಪಾತ್ ನಲ್ಲೇ ಓಡಾಡ್ಬೇಕಂತ, ಫುಟ್ಪಾತ್ ನಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಆದ್ರೂ ಲಗೇಜ್ ನನ್ಗೆ ಹಾಕಿರೋ ಲಗೇಜ್ ವಾಪಸ್ ಸಿಗ್ತಾ ಇಲ್ಲ. ನನ್ಗೆ 4-5 ಅವರ್ಸ್ ಆಯ್ತು ಲಗೇಜ್ ಕೊಡಕ್ಕೆ. ಇನ್ನು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕಾಮ್ ಆಗಿದ್ದಾರೆ ಅವರು. ನನಗೆ ಮೆಡಿಸಿನ್ ಇದೆ, ಅಲ್ಲಿ ಮೆಡಿಸಿನ್ ಶುಗರ್ ಟ್ಯಾಬ್ಲೆಟ್ ಇದೆ, ಬೇರೆ ಟ್ಯಾಬ್ಲೆಟ್ಸ್ ಇದೆ. ಅದು ಸಿಗ್ಲಿಲ್ಲ ಅಂದ್ರೆ ನಾನು ಇರೋದಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದೇ ಇಂಡಿಗೋ ಅಥಾರಿಟಿ ಜವಾಬ್ದಾರಿ ಆಗುತ್ತೆ. ನಮ್ಮ ಫ್ಲೈಟ್ ಬೋರ್ಡೇ ಮಾಡಿಲ್ಲ. 7 ಅವರ್ಸ್ ವೇಟ್ ಮಾಡೀನಿ. ಬೈ ರೋಡ್ ಚೆನ್ನೈ ಹೋಗಿದ್ದೀನಿ ಒಬ್ಬನೇ. ಲಗೇಜ್ ಬಂದಿಲ್ಲ, ಫ್ಲೈಟ್ ಬೋರ್ಡ್ ಮಾಡಿಲ್ಲ. ಸೊ 3 ಡೇಸ್ ಆಗಿದೆ, ಇನ್ನೂ ಲಗೇಜ್ ಸಿಕ್ಕಿಲ್ಲ. ಎಲ್ಲಾದ್ರು ಇಂಪಾರ್ಟೆಂಟ್ ಐಟಮ್ಸ್ ಇದೆ, ವೇಟ್ ಮಾಡ್ತಾ ಇದ್ದೀವಿ. ದಟ್ಸ್ ದ ಈಸಿಯೆಸ್ಟ್ ಥಿಂಗ್. ಒಂದೊಂದು ಬ್ಯಾಗ್ ತರ್ತಾ ಇರಲಿಲ್ಲ. ಇಸ್ ದೊಡ್ಡ ಕಂಪನಿ, ಇಸ್ ದೊಡ್ಡ ಏರ್ಪೋರ್ಟ್ ಇದೆ. ಮಲ್ಟಿಪಲ್ ಬ್ಯಾಗ್ಸ್ ತರಬೇಕು, ಅದು ತರ್ತಾ ಇಲ್ಲ. 4,000 ಬ್ಯಾಗ್ ಇದೆ. ಸೊ ಹೆಂಗ್ ಫೈಂಡ್ ಮಾಡೋದು? ಮತ್ತೆ ಅವರ್ಸ್ ಎಲ್ಲ ಇಲ್ಲೇ ಕುತ್ಕೊಳ್ಳೋದ? ಮತ್ತೆ 3 ದಿನದಿಂದ ಇಲ್ಲೇ ಇದೀವಿ ನಾವು.
ಪ್ರಯಾಣಿಕರ ಬಳಿ ಕ್ಷಮೆ ಕೋರಿದ ಇಂಡಿಗೋ. ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದ ಇಂಡಿಗೋ ಸಂಸ್ಥೆ ಕ್ಷಮೆ ಕೋರಿ ರದ್ದಾಗಿರುವಂತಹ ಬುಕ್ಕಿಂಗ್ ರಿಫಂಡ್ ಮಾಡ್ತೀವಿ ಅಂತ ಹೇಳಿದೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವಂತಹ ವಿಮಾನದ ಟಿಕೆಟ್ ಹಣವನ್ನು ವಾಪಸ್ ನೀಡೋದಾಗಿ ಹೇಳಿದೆ. ಕೇಂದ್ರ ಸರ್ಕಾರ ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಅವಧಿ ಕ್ಯಾನ್ಸಲ್ ಮಾಡಿದ್ರೂ ಕೂಡ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಪ್ರಯಾಣಿಕರು ಇಂಡಿಗೋ ಸಂಸ್ಥೆಗೆ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಡಿಗೋ ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರಿಯುತ್ತೆ. ಇವತ್ತು 6ನೇ ದಿನ. ಪ್ರಯಾಣಿಕರು ಇವತ್ತೂ ಕೂಡ ಟಿಕೆಟ್ ಮಾಡಿದವರಿಗೆ ವಿಮಾನಗಳ ಹಾರಾಟ ರದ್ದಾಗಿರುವುದರಿಂದಾಗಿ ಪರದಾಟ ಪಡ್ತಾ ಇದ್ದಾರೆ. ಇಂಡಿಗೋ ಪ್ರಯಾಣಿಕರಿಗೆ ಇಂದು ಕೂಡ ಶಾಕಿಂಗ್. ಇಂದು ಕೂಡ ಹಲವು ವಿಮಾನಗಳು ರದ್ದಾಗುತ್ತೆ. ದೆಹಲಿ, ಹೈದರಾಬಾದ್, ರಾಯ್ಪುರ, ಕೊಚ್ಚಿ, ಭೋಪಾಲ್ ಇಲ್ಲೆಲ್ಲವೂ ಕೂಡ ವಿಮಾನ ಹಾರಾಟ ರದ್ದು. ಗೋವಾಗೆ ಹೊರಡಬೇಕಿದ್ದ ವಿಮಾನಗಳು ರದ್ದಾಗಿದ್ದಾವೆ. ಬೆಳಗ್ಗೆ 7:05 ದೆಹಲಿಗೆ ಹೊರಡಬೇಕಿದ್ದ ವಿಮಾನವೂ ರದ್ದಾಗಿದೆ. 7:20 ಹೈದರಾಬಾದ್ಗೆ ತೆರಳಬೇಕಿದ್ದ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 7:40 ಭುವನೇಶ್ವರಕ್ಕೆ ಹೋಗಬೇಕಿದ್ದ ವಿಮಾನ ರದ್ದಾಗಿದೆ. ಇಂಡಿಗೋ ವಿಮಾನದಲ್ಲಿ ಹಾರಾಟ ಮಾಡಬೇಕಾದ ಪ್ರಯಾಣಿಕರು ಈಗ ಏರ್ಪೋರ್ಟ್ನಲ್ಲೇ ಗಂಟೆ ಕಾಯುವಂಥ ಪರಿಸ್ಥಿತಿ. ದಿನ ಕಳೆದರೂ ಕೂಡ ಅವರ ಬ್ಯಾಗು ಅವರಿಗೆ ಸಿಗ್ತಾ ಇಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇವತ್ತು ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ ಯಾವ ವಿಮಾನಗಳು ಇವತ್ತು ರದ್ದಾಗಿದ್ದಾವೆ? ಜನ ಏನು ಹೇಳ್ತಾ ಇದ್ದಾರೆ? ಸಿಬ್ಬಂದಿ ಇದು ಯಾವಾಗ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ? ಸತ್ತಾರ್, ಏನು ಕಂಡು ಬರ್ತಾ ಇದೆ ತಮಗೆ ಏರ್ಪೋರ್ಟ್ನಲ್ಲಿ? ರಂಜಿತ್, ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನಗಳು ಇವತ್ತು ರದ್ದಾಗಿದೆ. ಬೆಂಗಳೂರಿನಿಂದ ಗೋವಾ, ಉದಯಪುರ ಸೇರಿದಂತೆ ದೆಹಲಿ ಆಗಿರ್ಬೋದು, ಕೊಚ್ಚಿಗೆ ಹೋಗಬೇಕಾಗಿದ್ದಂತಹ ವಿಮಾನಗಳು ಬೆಳಗ್ಗೆ ರದ್ದಾಗಿರುವಂತಹ ಹಿನ್ನೆಲೆ ಪ್ರಯಾಣಿಕರು ಇವತ್ತು ಕೂಡ ಪರದಾಡುವಂತಹ ಸನ್ನಿವೇಶ ಇದೆ. ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರು ನಮಗೆ ಲಗೇಜನ್ನು ಕೊಡಿ, ನಾವು ಬೇರೆ ಫ್ಲೈಟ್ ಮೂಲಕ ಹೋಗ್ತೀವಿ ಅನ್ನೋ ಮೂಲಕ ಬೇಡಿಕೆ ಇಟ್ಟಿದ್ರು. ಬಟ್ ಅದಕ್ಕೆ ಸರಿಯಾಗಿ ಸ್ಪಂದಿಸಿದಂತಹ ಹಿನ್ನೆಲೆ ಪ್ರಯಾಣಿಕರು ಕೂಡ ಆಕ್ರೋಶಿತರಾಗಿದ್ದಾರೆ. ಜೊತೆಗೆ ಈ ರೀತಿ ಪದೇ ವಿಮಾನ ಹಾರಾಟ ರದ್ದಾಗೋದ್ರಿಂದ ಏಜೆನ್ಸಿಗಳು ಅಂದ್ರೆ ಟ್ರಾವೆಲ್ ಏಜೆನ್ಸಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ನಿಮ್ಮ ಕಡೆಯಿಂದ ಎಷ್ಟು ಜನ ಹೊರಟಿದ್ರು, ಯಾವ ಭಾಗಕ್ಕೆ ಹೋಗಿ? ಸರ್, ನಂದು ಲಾಸ್ಟ್ 6 ಡೇಸಿಂದ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಟ್ರಾವೆಲ್ ಮಾಡಿದರು. ಒಂದು ಗುವಾಹಟಿ ಇರ್ಬೋದು, ಒಂದು ಮುಂಬೈ ಮತ್ತು ಪುಣೆ, ಈ ಥರ ಸೆಕ್ಟರ್ಸಲ್ಲಿ ಆ ಕಡೆಯಿಂದ ಬೆಂಗಳೂರಿಗೆ ಬರೋವಾಗ ಇದು ನಂದು ಪ್ರಾಬ್ಲಮ್ ಆಗಿದ್ದು. ಸೊ ಅಲ್ಲಿಂದ ಬರೋವಾಗ ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್ ಆಗೋಯಿತು. ಕ್ಯಾನ್ಸಲ್ ಆದಮೇಲೆ ಮತ್ತೆ ರೀಶೆಡ್ಯೂಲ್ಗೆ ಸುಮಾರು ನನಗೆ 10 ಅವರ್ಸ್ ತೊಗೊಂಡು ರೀಶೆಡ್ಯೂಲ್ ಮಾಡೋದಕ್ಕೆ. ರೀಶೆಡ್ಯೂಲ್ ಮಾಡಿದ್ದಾದಮೇಲೆ ರೀಶೆಡ್ಯೂಲ್ ಕೊಟ್ಟು ಫ್ಲೈಟ್ ಟೇಕಪ್ ಆಗಿರೋದು 14 to 15 ಅವರ್ಸ್ ಆಫ್ಟರು. ಸೊ ಇವರು ಹೆಂಗೆ ಡಿಲೇ ಮಾಡಿದ್ರು ಅಂದರೆ 1 hour 2 hours 1 hour 2 hours ಇದೇ ಥರನೇ ಡಿಲೇ ಮಾಡಿದ್ರು. ಯಾಕಂದರೆ ಏರ್ಲೈನ್ ಒಂದು ರೂಲ್ ಇದೆ, ಏನೊಂದು 24 hours 18 hours ಈ ಥರ ಡಿಲೇ ಆದರೆ ಅವ್ರಿಗೆ ಒಂದು ಹೋಟೆಲ್ ಫೆಸಿಲಿಟಿ ಮಾಡಿಕೊಡ್ಬೇಕು, ಮತ್ತು ಸ್ಟೇ ಕೊಡಬೇಕು, ವೆಹಿಕಲ್ ಕೊಡಬೇಕು, ಪಿಕಪ್ ಡ್ರಾಪು, ಮತ್ತು ಅವ್ರಿಗೆ ಫುಡ್ ಕೊಡಬೇಕು ಅಂತ ರೂಲ್ ಇದೆ. ಸೊ ಅದನ್ನು ಏಕ್ದಮ್ ಒಂದೇ ಸತಿ ನಾವು ಅವ್ರು ಮಾಡಿಬಿಟ್ರೆ ಇದೆಲ್ಲ ಸಂಕಷ್ಟಕ್ಕೆ ಅವ್ರು ಸಿಕ್ಕಾಕೊಂತಾರೆ ಅಂತೇಳ್ಬಿಟ್ಟು ಅವರು ಸೇಫರ್ ಸೈಡ್ಗೆ 1 hour 2 hours ಡಿಲೇ ಮಾಡ್ಕೊಂಡು 14 to 15 hours ಆಫ್ಟರ್ ಮೇಲೇ ಇವರು ನಮಗೆ ಮತ್ತೆ ಬೋರ್ಡ್ ಇದು ಮಾಡಿಸಿರೋದು, ಟ್ರಾವೆಲ್ ಮಾಡಿಸಿರೋದು. ಸರ್, ಎಷ್ಟು ಜನ ನಿಮ್ಮ ಏಜೆನ್ಸಿ ಮೂಲಕ ಹೊರಟಿದ್ದು ಸರ್? ಸರ್, ನಂದು ಡಿಫ್ರೆಂಟ್ ಸೆಕ್ಟರಲ್ಲಿ 150 ಮೆಂಬರ್ಸ್ ಹೋಗಿದ್ರು. ಈಗ ಏನಂದ್ರು? ಅದೇ ಕ್ಯಾನ್ಸಲ್ ಮಾಡಿದ್ದಾರೆ, ಇದು ಟ್ರಾವೆಲ್ ಮಾಡಿಸಿದ್ದಾರೆ ಡಿಲೇ ಮಾಡಿ. ಇವತ್ತು ಬೆಂಗಳೂರು ಟು ಭುವನೇಶ್ವರ್ ಇದೆ. ಬೆಳಗ್ಗೆ 7:40 ನಂದು ಫ್ಲೈಟ್ ಇತ್ತು. ಸೊ 7:40 ಈಗ 10 minutes ಪ್ರೀಪೋನ್ ಆಗಿತ್ತು. ಸೊ ರಾತ್ರಿ 9:15 ಮೇಲ್ ಬರ್ತದೆ ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಅಂತ. ಮತ್ತು ರಾತ್ರಿಯಿಂದ ಬೆಳಗ್ಗೆ 4:15ವರೆಗೂ ನಾನು ಕಾಲ್ ಸೆಂಟ್ರ್ ಅದು ಇದು ಹಿಡ್ಕೊಂಡು ಮತ್ತೆ ರೀಶೆಡ್ಯೂಲ್ ಮಾಡಿಸಿದ್ದೀನಿ. ಈಗ 11:20 ಫ್ಲೈಟ್ ಇದೆ, ಬಟ್ ಅದು ಗ್ಯಾರಂಟಿ ಇಲ್ಲ. ರೀಶೆಡ್ಯೂಲ್ ಆಗದಿರುವಂತಹ ಅಮೌಂಟ್ ರೀಫಂಡ್ ಮಾಡಿದ್ರಾ ಹೆಂಗೆ ಅಂತ? ಇಲ್ಲ, ಅಮೌಂಟ್ ರೀಫಂಡದು ಇನ್ನೂ ಇಲ್ಲ. ಅವರು ಹೇಳ್ತಾ ಇರೋದು ಅಮೌಂಟ್ ರೀಫಂಡು ವರ್ಕಿಂಗ್ ಡೇಸ್ 7 days ಅಂತ ಹೇಳ್ತಾ ಇರೋದು. ರೀಫಂಡ್ ಬರುತ್ತೆ, ರೀಫಂಡ್ಗೇನು ಭಯ ಇಲ್ಲ. ಯಾಕಂದರೆ ಇಂಡಿಗೋ ಓಲ್ಡ್ ಇದೆ, ನನಗೆ ಗೊತ್ತಿದ್ದಂಗೆ ಅವರು ಇಂಡಿಯಾ ಲೆವೆಲಲ್ಲಿ ಬೆಸ್ಟ್ ಒಂದು ಸಂಸ್ಥೆ ಆಗಿರೋದ್ರಿಂದ ರೀಫಂಡ್ ನಮ್ಮದೇನು ಪ್ರಾಬ್ಲಮ್ ಇಲ್ಲ. ಈ ಸಮಸ್ಯೆ ಬಂದಿರೋದು ಎಮರ್ಜೆನ್ಸಿಯಾಗಿ ಕ್ಲಿಯರ್ ಆಗಬೇಕು. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಧ್ಯಪ್ರವೇಶ ಮಾಡಿ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಇಮಿಡಿಯೇಟ್ ಸಾಲ್ವ್ ಮಾಡಬೇಕು. ಈ ಥರ ಪಬ್ಲಿಕ್ಸ್ಗೆ ಈ ಥರ ತೊಂದರೆ ಆಗ್ಬೋದು. ಇದು ವರ್ಲ್ಡ್ ವೈಡ್ ಸುದ್ದಿ ಆಗುತ್ತೆ, ಮತ್ತು ನಮಗೆ ಟೂರಿಸಮ್ ಇಂಪ್ರೂವ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸರ್, ಈಗ
ಟಿಕೆಟ್ ಅಮೌಂಟ್ ಏನು ಹೆಂಗಿದೆ ಸರ್? ಟಿಕೆಟ್ ಅಮೌಂಟು ಏನು ಈ ಕ್ಯಾನ್ಸಲೇಷನ್ ಸ್ಟಾರ್ಟ್ ಆಯಿತು, ಫಸ್ಟು ನಾವು ಒಂದು ಮಿನಿಮಮ್ ಸೆಕ್ಟರ್ಗೆ ಒಂದು 6,000 to 7,000 ರುಪೀಸಲ್ಲಿ ಟ್ರಾವೆಲ್ ಮಾಡೋದು 1:3 ಆಗಿದೆ. 1:3 18,000 ಅಲ್ಲ 20,000 ಆಗಿದೆ. ಸೊ ಫಾರ್ ಎಕ್ಸಾಂಪಲ್ಲು ಮುಂಬೈ ಟು ಬ್ಯಾಂಗ್ಳೂರು ಒಂದು ಎಮರ್ಜೆನ್ಸಿ ಕಸ್ಟಮರ್ನ ವಾಪಸ್ ಕರ್ಕೊಬೇಕಾಗಿತ್ತು ಹೆಲ್ತ್ ಇಶ್ಯೂ ಅಲ್ಲಿ, 22,000 ಕೊಟ್ಟಿದ್ದೀವಿ. ಸೊ ಮುಂಬೈ ಟು ಬ್ಯಾಂಗ್ಳೂರು 5,000 ರುಪೀಸ್ ಏರ್ ಫೇರು ಒನ್ ವೇ, ಅಂಥದ್ದು 22,000 ಪೇ ಮಾಡಿ ಕರ್ಕೊಂಬಂದಿದ್ದೀವಿ. ಸಾಧ್ಯ ಆಯ್ತಾ ಸರ್ ಅಲ್ಲಿಂದ? ಇಲ್ಲ, ಅದಕ್ಕೂ ವೆಯ್ಟಿಂಗ್ ಆಯಿತು. ಯಾಕಂದರೆ ಫ್ಲೈಟ್ ಬಂದುಬಿಟ್ಟು 3-4 ಫ್ಲೈಟ್ ಶೋ ಆಗ್ತಾ ಇದೆ ಪೋರ್ಟಲಲ್ಲಿ, ಬಟ್ ಬುಕ್ಕಿಂಗ್ ಮಾಡೋ ಅಷ್ಟೊತ್ತಿಗೆ ಜಂಪು, ಬುಕ್ಕಿಂಗ್ ಮಾಡೋ ಅಷ್ಟೊತ್ತಿಗೆ ಟಿಕೆಟ್ ಸೋಲ್ಡ್ ಔಟು. ಈ ಥರ ಆಗಿ ಲಾಸ್ಟ್ಗೆ ಒಂದು 2-3 ಅವರ್ಸ್ ತೊಗೊಂತು ಒಂದು ಟಿಕೆಟ್ ಬುಕ್ ಮಾಡೋದಕ್ಕೆ. ಸೊ ಟಿಕೆಟ್ ಬುಕ್ ಮಾಡಿದಾದಮೇಲೆ ಅವ್ರನ್ನ ಟ್ರಾವೆಲ್ ಮಾಡೋದಕ್ಕೆ 12 ಅವರ್ಸ್ ಬೇಕಿತ್ತು. ಒಂದು ಕಡೆ ಪ್ರಯಾಣಿಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಏಜೆನ್ಸಿಗಳು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ತುರ್ತು ಸಂದರ್ಭದಲ್ಲಿ 1 to 3 ಇವರು ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಮುಂದಿನ 1 ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರ್ಬೋದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕೆಂದ್ರೆ ಈಗ ಇಂಡಿಗೋದವರು ತಮ್ಮ ರೂಲ್ಸನ್ನು, ಅಂದ್ರೆ ಅವ್ರೇನು ಬೇಡಿಕೆ ಇಟ್ಟಿದ್ರು ಅದಕ್ಕೆ ತಕ್ಕಂಗೆ ರೂಲ್ಸ್ ಸಡಿಲಿಕೆ ಆಗಿದ್ರು ಕೂಡ ಅದು ಎಕ್ಸಿಕ್ಯೂಟ್ ಇನ್ನೂ ಕೂಡ ಆಗಿಲ್ಲ. ಜೊತೆಗೆ ಒಂದಿಷ್ಟು ಸಿಬ್ಬಂದಿ ಇನ್ನೂ ಕೂಡ ಹೆಚ್ಚುವರಿ ಆಗಿರುವಂತಹ ಸಿಬ್ಬಂದಿಯ ನೇಮಕ ಆಗಿಲ್ಲ. ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರಿಗೆ ಬೇಕಾದಂತಹ ಅನುಕೂಲ ಅಂದರೆ ಅವರಿಗೆ ಬೇಕಾದಂತಹ ಲಗೇಜ್ ಆಗಿರ್ಬೋದು, ರೀಫಂಡ್ ಆಗಿರ್ಬೋದು ಅಥವಾ ರೀಶೆಡ್ಯೂಲ್ ಮಾಡುವಂತಹ ಕೆಲಸ ಆಗದಂತಹ ಹಿನ್ನೆಲೆ ಮುಂದಿನ 1 ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರ್ಬೋದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಟ್ ಪ್ರಯಾಣಿಕರ ಸಂಖ್ಯೆ ಅಂದರೆ ಏರ್ಪೋರ್ಟ್ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದ್ರು ಕೂಡ ಅವರ ಸಮಸ್ಯೆ ಇನ್ನೂ ಕೂಡ ಬಗೆಹರಿಯೋದಿರೋದು ಮತ್ತೊಮ್ಮೆ ಸ್ಪಷ್ಟ ಆಗ್ತಾ ಇದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತಾರ್. ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಚಿತ್ರಣವಾದರೆ ಅಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಹಾನಿ. ಇಲ್ಲಿಂದ ಯಾವುದೋ ಊರಿಗೆ ಎಮರ್ಜೆನ್ಸಿ ಕೆಲಸಕ್ಕೋಸ್ಕರ ಹೋಗಬೇಕಾಗಿತ್ತು, ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು, ಮದುವೆಗೆ ಹೋಗಬೇಕಾಗಿತ್ತು, ತೀರ್ಥಸ್ಥಳಕ್ಕೆ ಹೋಗಬೇಕಾಗಿತ್ತು, ಅಥವಾ ಯಾವುದೋ ಮ್ಯಾಚ್ ಇತ್ತು, ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಹೋಗಬೇಕಾಗಿತ್ತು. ಈ ರೀತಿಯಲ್ಲ, ಒಂದಲ್ಲ ಎರಡಲ್ಲ, ನೂರಾರು ಸಮಸ್ಯೆಗಳು ಈ ವಿಮಾನದ ಹಾರಾಟದಲ್ಲಿ ವ್ಯತ್ಯಯಾಗಿರೋದ್ರಿಂದಾಗಿ, ವಿಮಾನಗಳು ರದ್ದಾಗಿ ಪ್ರಯಾಣಕ್ಕೆ ತೊಂದರೆಯಾಗಿರೋ ಬಗ್ಗೆ ವಿದ್ಯಾರ್ಥಿಗಳು ಮನವಿ ಮಾಡ್ತಾ ಇದ್ದಾರೆ. ಮನವಿ ಹಿನ್ನೆಲೆ ಪ್ರವೇಶ ಪ್ರಕ್ರಿಯೆಯ ದಿನಾಂಕ ವಿಸ್ತರಣೆ, PG ನೀಟ್ ಎಕ್ಸಾಮನ್ನು ವಿಸ್ತರಣೆ ಮಾಡಬೇಕು ಅಂಥೇಳಿ ಈಗ ಮನವಿಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ವಿದ್ಯಾರ್ಥಿಗಳಿಗೂ ಕೂಡ ವಿಮಾನ ಹಾರಾಟದ ಬಿಸಿ ತಟ್ಟಿದೆ. ವಿಮಾನ ಹಾರಾಟದಲ್ಲಿ ಆಗಿರುವಂಥ ವ್ಯತ್ಯಯದಿಂದಾಗಿ ಸರಿಯಾದ ಸಮಯಕ್ಕೆ, ನಿಗದಿತ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಕ್ಸಾಮ್ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಿಮಾನ ಹಾರಾಟದಲ್ಲಿ ವ್ಯತ್ಯಯಾಗಿದೆ ಒಂದು ಕಡೆಯಲ್ಲಾದರೆ, ತಾವು ಯಾವುದೋ ಒಂದು ಏರ್ಪೋರ್ಟ್ನಿಂದ ವಿಮಾನ ಹತ್ತಿ ಬೆಂಗಳೂರಿಗೆ ಬಂದಿದ್ದಾರೆ, ಹೈದರಾಬಾದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಹೈದರಾಬಾದ್ನಲ್ಲಿ ಬ್ಯಾಗೇಜ್ಗೆ ಹಾಕಿದಂಥ ಬ್ಯಾಗು 2-3 ದಿನವಾದರೂ ಕೂಡ ಅವ್ರ ಕೈ ಸೇರೇ ಇಲ್ಲ. ಆ ಬ್ಯಾಗ್ನ ಒಳಗಡೆ ಮೆಡಿಸಿನ್ ಇದೆ, ಅಗತ್ಯ ವಸ್ತುಗಳಿದ್ದಾವೆ, ಅದನ್ನು ಪ್ರತಿದಿನ ಅವರು ಮೆಡಿಸಿನ್ ಮಾತ್ರೆ ತಗೊಳ್ಬೇಕಾಗತ್ತೆ. ಆದರೆ ಬ್ಯಾಗೇಜ್ನಲ್ಲಿ ಹಾಕಿದ್ದ ಬ್ಯಾಗ್ ಕೈ ಸೇರದೆ ಪ್ರಯಾಣಿಕನೊಬ್ಬ ಪರದಾಟ ಪಡ್ತಾ ಇದ್ದಾರೆ. ಮೆಡಿಸಿನ್ ಇದೆ, ಸಿಬ್ಬಂದಿ ಬ್ಯಾಗ್ ಕೊಡ್ತಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಅವರು ಹೇಳ್ಕೊಂಡಿದ್ದಾರೆ. ಕಳೆದ 3-4 ದಿನಗಳಿಂದ ಇಂಡಿಗೋ ಏರ್ಲೈನ್ಸ್ ವಿಮಾನಗಳು ಸ್ಥಗಿತವಾಗಿದ್ದವು. ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಉಂಟಾಗಿತ್ತು. ಇಡೀ ಭಾರತದಾದ್ಯಂತ ಸುಮಾರು 1,000ಕ್ಕೂ ಹೆಚ್ಚು ಫ್ಲೈಟ್ಗಳು ಹಾರಾಟ ರದ್ದಾಗಿತ್ತು ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿರುವಂಥ ಪರಿಸ್ಥಿತಿಯನ್ನು ನಿಮಗೆ ತೋರಿಸುವಂಥ ಪರಿಸ್ಥಿತಿ ನೋಡ್ತಾ ಇದ್ದೀನಿ. ಲಗೇಜ್ ಸಿಗದೆ ಕೆಲವೊಂದಿಷ್ಟು ಪ್ರಯಾಣಿಕರು 2-3 ದಿನಗಳಿಂದ ಈ ಫುಲ್ಲು ನೂರಾರು ಜನ ಪ್ರಯಾಣಿಕರು ಪರದಾಡಿದ್ರು. ಮತ್ತು ಟಿಕೆಟ್ ಸಿಗದೆ, ಅವರ ಫ್ಲೈಟ್ಗಳು ಸಿಗದೆ, ಅವರವರ ಮಾರ್ಗಕ್ಕೆ, ಅವರವರ ಊರಿಗೆ, ನಗರಗಳಿಗೆ ಹೋಗದೆ ಪರದಾಡುವಂಥ ಪರಿಸ್ಥಿತಿ ಉಂಟಾಗಿತ್ತು. ಸದ್ಯ ಈಗ ಸುಧಾರಿಸಿದೆ ಅಂತಲೇ ಹೇಳ್ಬೋದು. ಮೊನ್ನೆ ನೂರಾರು ಜನರು ಬ್ಯಾಗ್ಗಳು ಸಿಗದೆ ಪರದಾಡುವಂಥ ಪರಿಸ್ಥಿತಿ ಉಂಟಾಗಿತ್ತು. ಸದ್ಯ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಬಹಳಷ್ಟು ಒಂದು ಪರಿಸ್ಥಿತಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಪ್ರಯಾಣಿಕರಿಗೆ ಅವರವರ ಬ್ಯಾಗ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಬ್ಯಾಗ್ಗಳನ್ನು ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಬ್ಯಾಗ್ಗಳಿದ್ದಾವೆ, ಅವುಗಳನ್ನು ಕೂಡ ತಲುಪಿಸುವಂಥ ಕೆಲಸವನ್ನು ಸಿಬ್ಬಂದಿಗಳು, ಏರೋ ಇಂಡಿಯಾ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಇನ್ನೂ ಕೂಡ ಪ್ಲಾಟ್ಫಾರ್ಮ್ನಲ್ಲಿ ಬ್ಯಾಗ್ ಕೌಂಟ್
ಕೌಂಟರ್ ಏನಿದೆಯೋ ಆ ಭಾಗದಲ್ಲಿ ಸಾಕಷ್ಟು ಬ್ಯಾಗ್ಗಳಿದ್ದಾವೆ. ಇನ್ನು ಒಳಭಾಗದಲ್ಲಿ ಕೂಡ ಸಾಕಷ್ಟು ಬ್ಯಾಗ್ಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಬ್ಯಾಗ್ಗಳ ನಂಬರ್ ಕೂಡ ಮ್ಯಾಚ್ ಆಗದೇ ಇರುವಂಥ ಕಾರಣಕ್ಕೆ ಅವರಿಗೆ ನಾಳೆ ಅಥವಾ ನಾಡಿದ್ದು ಟೈಮ್ ಹೇಳಿದ್ದಾರೆ. ಅವರಿಗೆ ಆ ಬ್ಯಾಗ್ಗಳನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಮೊನ್ನೆ ಬಹಳ ಒಂಥರ ಪ್ರಯಾಣಿಕರು ಪರದಾಡಿದ್ದಾರೆ. ರಾತ್ರಿ ಇಡೀ 2-3 ದಿನಗಳಿಂದ ಇದೇ ಒಂದು ಏರ್ಪೋರ್ಟ್ ಹೊರಾಂಗಣದಲ್ಲಿ ಮಲ್ಕೊಂಡಿದ್ದಾರೆ. ಇಲ್ಲೇ ಕೂಡ ಅವರು ಪ್ರತಿನಿತ್ಯ ಇಲ್ಲೇ 2-3 ದಿನಗಳಿಂದ ಇಲ್ಲೇ ಈ ಚಳಿಯಲ್ಲಿ, ಕೊರೆಯುವ ಚಳಿಯಲ್ಲಿ ಕೂಡ ಇಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಸುಧಾರಿಸಿದೆ ಅಂತಲೇ ಹೇಳ್ಬೋದು. ಸಿಬ್ಬಂದಿಗಳು ಅವರಿಗೆ ಬ್ಯಾಗ್ಗಳ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಕೆಲವೊಂದಿಷ್ಟು ಸಿಬ್ಬಂದಿಗಳು ನಮಗೆ ನೋಡ್ತಾ ಇದ್ದೀರಾ, ಸಾಕಷ್ಟು ಜನರು ನಿನ್ನೆ ಮೊನ್ನೆ ಇದ್ದರು, ಈಗ ಸ್ವಲ್ಪ ಸುಧಾರಿಸಿದೆ ಅಂತಲೇ ಹೇಳ್ಬೋದು. ಮತ್ತು ಬ್ಯಾಗ್ಗಳನ್ನು ಕೂಡ ಅವರವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಬ್ಯಾಗ್ಗಳು ಬೇರೆ ರಾಜ್ಯದಲ್ಲಿ ಶಿಫ್ಟ್ ಆಗಿದ್ದಾವೆ. ಕೆಲವೊಂದಿಷ್ಟು ಬ್ಯಾಗ್ಗಳು ಬೆಂಗಳೂರಿನಲ್ಲಿದೆ, ಏರ್ಪೋರ್ಟ್ ಬಂದಿದೆ. ಏರ್ಪೋರ್ಟಲ್ಲಿರುವಂಥ ಬ್ಯಾಗ್ಗಳನ್ನು ಗುರುತಿಸಿ ಅವರ ನಂಬರನ್ನು ಟ್ಯಾಲಿ ಮಾಡಿ ಅವರಿಗೆ ಬ್ಯಾಗನ್ನು ಒಂದು ಹಸ್ತಾಂತರಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಮೊನ್ನೆಗಿಂತ ಇವತ್ತು ಸುಧಾರಣೆ ಆಗ್ತಾ ಇದೆ ಇಂಡಿಗೋ ಏರ್ಲೈನ್ಸಿಂದ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಇದನ್ನೇ ಕೆಲವು ವಿಮಾನಯಾನ ಸಂಸ್ಥೆಗಳು ಬಂಡವಾಳ ಮಾಡಿಕೊಂಡು ಲೂಟಿಗೆ ಹಿಡಿದಿದೆ. ಒಂದು ಕಡೆ ಕೇಂದ್ರ ಸರ್ಕಾರ ಈಗಾಗಲೇ ಈ ಒಂದು ಲೂಟಿ ಮಾಡ್ತಾ ಇದೆ. ಇದಕ್ಕೆ ಒಂದು ರೀತಿಯಾಗಿ ಖಡಕ್ ಸಂದೇಶವನ್ನು ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಾವಿರಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತಿವೆ. ವಿಮಾನ ಹಾರಾಟವಿಲ್ಲದೆ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ. ಅನ್ನ ನೀರಿಲ್ಲದೆ ಮಹಿಳೆಯರು, ಮಕ್ಕಳು, ವೃದ್ಧರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ವಿಮಾನ ಸಂಸ್ಥೆಗಳು ಪ್ರಯಾಣಿಕರಿಂದ ಹಣ ಲೂಟಿ ಮಾಡ್ತಿದ್ದಾರೆ. ಸಂಕಷ್ಟದ ಹೊತ್ತಿನಲ್ಲೇ ವಿಮಾನ ಸಂಸ್ಥೆಗಳ ಲೂಟಿ. ಪ್ರಯಾಣಿಕರಿಂದ ಮನಬಂದಂತೆ ಹಣ ವಸೂಲಿ. ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯವನ್ನೇ ಬಂಡವಾಳ ಮಾಡಿಕೊಂಡ ವಿಮಾನ ಸಂಸ್ಥೆಗಳು ಸುಲಿಗೆಗೆ ಇಳಿದಿವೆ. ಬೆಂಗಳೂರು ಟು ಗೋವಾ ವಿಮಾನ ಟಿಕೆಟ್ ದರ ಗಗನಕ್ಕೆ ಏರಿದೆ. 5,000 ರಿಂದ 6,000 ಇದ್ದ ಟಿಕೆಟ್ ದರ ಈಗ 20,000 ಗಡಿ ದಾಟಿದೆ. ರೇಟ್ ಡಬಲ್ ಮಾಡಿದ್ದು ಬೇರೆ. ಈಗ 3.5 ಫ್ಲೈಟ್ಗೂ 13,000 16,000 ಮಾಡಿದ್ದಾರೆ. ಸರಿ 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು, 6 ಕಾಲಕ್ಕೂ ಬುಕ್ ಮಾಡಿದ್ದು, 6 ಕಾಲ್ ಫ್ಲೈಟು ಈಗ ಬೋರ್ಡಿಂಗ್ ಪಾಸು ಬಂದಿಲ್ಲ. 6 ಕಾಲಕ್ಕೆ ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ ಇವಾಗ ಕ್ಲೋಸ್ ಆಗಿದ್ದು. ಇನ್ನು ಬೆಂಗಳೂರು ಟು ದೆಹಲಿ, ಹೈದರಾಬಾದ್ ಟಿಕೆಟ್ ರೇಟ್ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಿ. ಟಿಕೆಟ್ ದರ ಗಗನಕ್ಕೆ. ಎಮಿರೇಟ್ಸ್ 96,892 ದೆಹಲಿ ಟು ಹೈದರಾಬಾದ್. ಏರ್ ಇಂಡಿಯಾ 1,18,265 ಪುಣೆ ಟು ದೆಹಲಿ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ 51,000ಕ್ಕೂ ಅಧಿಕ ದೆಹಲಿ ಟು ಬೆಂಗಳೂರು. ಸ್ಟಾರ್ ಏರ್ 48,791 ಬೆಂಗಳೂರು ಟು ಜೋಧ್ಪುರ್. ಏರ್ ಇಂಡಿಯಾ ಎಕ್ಸ್ಪ್ರೆಸ್ 34,272 ದೆಹಲಿ ಟು ಮುಂಬೈ. ಏರ್ ಇಂಡಿಯಾ 38,676 ದೆಹಲಿ ಟು ಕೋಲ್ಕತ್ತಾ. ಸ್ಪೈಸ್ ಜೆಟ್ 59,959 ಚೆನ್ನೈ ಟು ಮುಂಬೈ. ವಿಮಾನ ಸಂಸ್ಥೆಗಳ ದರೋಡೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಏರ್ಲೈನ್ಸ್ಗಳ ಬೇಕಾಬಿಟ್ಟಿ ವಸೂಲಿಗೆ ಕಡಿವಾಣ ಹಾಕಿದೆ. ನಾಗರಿಕ ವಿಮಾನಯಾನ ಸಚಿವಾಲಯವೇ ವಿಮಾನ ಪ್ರಯಾಣ ದರವನ್ನು ನಿಗದಿಪಡಿಸಿದೆ. ದರ ಏರಿಕೆಗೆ ಬ್ರೇಕ್. 500 ಕಿಲೋಮೀಟರ್ ಒಳಗಿನ ವಿಮಾನಯಾನಕ್ಕೆ 7,500 ರೂಪಾಯಿ ನಿಗದಿಪಡಿಸಲಾಗಿದೆ. 500 ರಿಂದ 1,000 ಕಿಲೋಮೀಟರ್ ಒಳಗಿನ ಪ್ರಯಾಣಕ್ಕೆ 12,000 ರೂಪಾಯಿ ಫಿಕ್ಸ್ ಮಾಡಿದೆ. ಇನ್ನು 1,000 ರಿಂದ 1,500 ಕಿಲೋಮೀಟರ್ ಒಳಗಿನ ಪ್ರಯಾಣಕ್ಕೆ 15,000 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. 1,500 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಪ್ರಯಾಣಕ್ಕೆ 18,000 ಫಿಕ್ಸ್ ಮಾಡಿದೆ. ಇಂಡಿಗೋ ವಿಮಾನಯಾನ ಸಂಸ್ಥೆಯ ಎಡವಟ್ಟಿನಿಂದ ಇಷ್ಟೆಲ್ಲ ರದ್ದಾಂತ ಸೃಷ್ಟಿಯಾಗಿದೆ.
ಹಣ ವಸೂಲಿಗೇನೋ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಆದರೆ ಅಸಲಿ ಸಮಸ್ಯೆ ಅದ್ಯಾವಾಗ ಬಗೆಹರಿಯುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಕುರ್ಚಿ ಕಾಳಗದ ಅಖಾಡಕ್ಕೆ ಇದೀಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಹೈಕಮಾಂಡ್ ಎಂಟ್ರಿ ಕೊಟ್ಟಿರೋದ್ರಿಂದ ನಿನ್ನೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತು. ಈ ಒಂದು ಮೀಟಿಂಗ್ನಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಅಧಿನಾಯಕಿಯವರೇ ತಂಡ ಹೊಡೆದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾಯಿತು. ಸಿಎಂ ಡಿಸಿಎಂ ಇಬ್ಬರು ಚರ್ಚೆ ಮಾಡಿದ್ದಾಯಿತು. ಇಡ್ಲಿ ನಾಟಿ ಕೋಳಿ ಸಾರು ಸವಿಯುತ್ತಾ ಅಧಿಕಾರ ಹಸ್ತಾಂತರ ಬಗ್ಗೆ ಮಾತುಕತೆ ನಡೆಸಿದ್ದೂ ಆಯಿತು. ಅದೇನೇ ಮಾಡಿದ್ರೂ ಕೂಡ ಪವರ್ ಫೈಟ್ ಬಗೆಹರಿತಾ ಇಲ್ಲ. ಇದೀಗ ಖುದ್ದು ಹೈಕಮಾಂಡ್ ಎಂಟ್ರಿ ಕೊಟ್ಟರು ಕುರ್ಚಿ ಕಾಳಗಕ್ಕೆ ಮುಲಾಮು ಹಚ್ಚೋಕೆ ಸಾಧ್ಯವಾಗಿಲ್ಲ ನೋಡಿ. ಪವರ್ ಫೈಟ್ಗೆ ಸೋನಿಯಾ ಗಾಂಧಿ ರಂಗ ಪ್ರವೇಶ. 2 ಗಂಟೆ ಚರ್ಚೆ, ಯಾವುದೇ ನಿರ್ಧಾರ ಇಲ್ಲ. ನಾಯಕತ್ವ ಬದಲಾವಣೆ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿ ಪುಡಿದೇಳ್ತಾ ಇದೆ. ಪವರ್ ಫೈಟ್ಗೆ ಮುಲಾಮು ಹಚ್ಚೋಕೆ ಖುದ್ದು ಸೋನಿಯಾ ಗಾಂಧಿ ಎಂಟ್ರಿ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ಸೋನಿಯಾ ಕೈಯಲ್ಲಿ ಕುರ್ಚಿ ಚೆಂಡು. ರಾಜ್ಯದಲ್ಲಿ ಎದ್ದಿರುವಂತಹ ಕುರ್ಚಿ ಕಾಳಗದ ಬಗ್ಗೆ ನಿನ್ನೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಜೊತೆಗೆ ಸೋನಿಯಾ ಗಾಂಧಿ ಚರ್ಚೆ ನಡೆಸಿದ್ದಾರೆ. ಬರೋಬ್ಬರಿ 2 ಗಂಟೆಗಳ ಕಾಲ ಸಿಎಂ ಡಿಸಿಎಂ ನಡುವಿನ ಪವರ್ ಫೈಟ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ. 2 ಗಂಟೆಗಳ ಸುದೀರ್ಘವಾಗಿ ಚರ್ಚೆ ಮಾಡಿದರೂ ಕೂಡ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಸೋನಿಯಾ ಗಾಂಧಿಗೆ ಸಾಧ್ಯವಾಗಿಲ್ಲ. ಯಾವುದೇ ನಿರ್ಧಾರಕ್ಕೆ ಬಾರದ ಪರಿಣಾಮ ಮತ್ತೊಂದು ಸುತ್ತಿನ ಸಭೆ ನಡೆಸೋಕೆ ನಿರ್ಧರಿಸಿದ್ದಾರೆ. ಸಭೆಯಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ. ಮೀಟಿಂಗ್ ಬಳಿಕ ಕೆಸಿ ವೇಣುಗೋಪಾಲ್ ರಿಯಾಕ್ಷನ್. We discussed Karnataka also, but so far nothing. There will be another discussion about Karnataka. No. There is that's what I'm telling. Karnataka we discussed today, but nothing came out from that. We will discuss again. ಕುರ್ಚಿ ಕಾಳಗ ಅದ್ಯಾಕೋ ಬಗೆಹರಿಯೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಹೈಕಮಾಂಡ್ ಎಂಟ್ರಿ ಕೊಟ್ಟರು ಪವರ್ ಫೈಟ್ಗೆ ಮುಲಾಮು ಹಚ್ಚೋಕೆ ಕೂಡ ಆಗ್ತಿಲ್ಲ. ರಾಜ್ಯದಲ್ಲಿ ದಗದಗಿಸ್ತಿರುವಂತಹ ಅಧಿಕಾರ ಹಸ್ತಾಂತರ ಸಮರ ಮುಂದೆ ಅದು ಯಾವ ಹಂತಕ್ಕೆ ತಲುಪುತ್ತೋ ಏನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ 2.5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ಇದನ್ನ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಿದ್ದೀನಿ ಅಂತ ಸಿಎಂ ಸಲಹೆಗಾರ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಅವತ್ತು ಕೂಡ ಇದನ್ನೇ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಇಲ್ಲ, ಶಾಂತಿ ಇದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಬದಲಾವಣೆಯನ್ನು ಹೈಕಮಾಂಡ್ ಶಾಸಕಾಂಗ ಸಭೆ ಮಾಡುತ್ತೆ. ನಮ್ಮ ಮುಂದೆ ಇರೋದು ಮುಂದಿನ ಬಜೆಟ್ ಅಂತ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಕ್ರಾಂತಿನ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿಯನ್ನು ಹೊರಡಿಲ್ಲ ಅಂತ ಅವತ್ತೇ ಹೇಳಿದ್ದೀನಲ್ಲ, ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ. ಅದೇನಾರ ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡ್ ಮಾಡುತ್ತೆ, ಅದು ಶಾಸಕಾಂಗ ಪಕ್ಷ ಮಾಡುತ್ತೆ. ಅದಕ್ಕೆ ಈಗ ಚಿಂತೆ ಮಾಡಬೇಡಿ. ನಮ್ಮ ಮುಂದೆ ಇರೋದು ಮುಂದಿನ ವರ್ಷದ ಬಜೆಟ್ ಕೊಡೋದು, ಒಳ್ಳೆ ಆಡಳಿತ ಕೊಡೋದು. ಸಿದ್ದರಾಮಯ್ಯನವರು ನಾವು ಮೊನ್ನೆ ಎಲ್ಲ ಕೂತು ಮಾತಾಡಿದ್ದೇವೆ, ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ಮತ್ತು ಈಗಾಗಲೇ ಭ್ರಷ್ಟಾಚಾರದ ವಿಚಾರದಲ್ಲೂ ಕ್ಲಾರಿಫೈ ಮಾಡಿದ್ದಾರೆ ಲೋಕಾಯುಕ್ತರು. ಅದು 2019ನಲ್ಲಿ ಕೊಟ್ಟಂಥ ವರದಿ ಬಗ್ಗೆ ಅಂತಲೇ ಹೇಳಿದ್ದಾರೆ. ಅದಕ್ಕೆ ಇದು ಅನಾವಶ್ಯಕವಾದ ಇದನ್ನು ಮಾಡೋದು ಬೇಡ. ಒಳ್ಳೆ ಆಡಳಿತ ಕೊಡಬೇಕು. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ನಾ ಹೇಳಿದ್ನಲ್ಲ, ಯಾವ ಕ್ರಾಂತಿನ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿ ನಾಳೆಯಿಂದ ಚಳಿಗಾಲ ಅಧಿವೇಶನಕ್ಕೆ ಕುಂದಾನಗರಿ, ಬೆಳಗಾವಿ ಈಗಾಗಲೇ ಸಜ್ಜಾಗಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಕುರ್ಚಿ ಕಾಳಗದಲ್ಲಿ ಮುಳುಗಿದೆ, ಮತ್ತೊಂದು ಕಡೆ ಈ ಪ್ರತಿಭಟನೆಯ ಸಾಲು ಸಾಲು ಬಿಸಿ ತಟ್ಟಲಿದೆ. ಈ ಕುರಿತೊಂದು ರಿಪೋರ್ಟ್ ನಿಮ್ಮ ಮುಂದೆ.
ಕಡೆ ಕುರ್ಚಿ ಕುತ್ತಾಟ, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಒತ್ತಾಯ. ಇದರ ನಡುವೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಲಾಬಿ. ಇದು ಸಾಲದಕ್ಕೆ ಸಿಎಂ ಡಿಸಿಎಂ ಬಣಗಳ ಪಡಿದಾಟ. ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಒದ್ದಾಡ್ತಿರೋ ಸರ್ಕಾರಕ್ಕೆ ನಾಳೆಯಿಂದ ಅಧಿವೇಶನ ಎದುರಿಸುವ ಸವಾಲು ಎದುರಾಗಿದೆ. ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಸಜ್ಜು. 10 ದಿನ ಅಧಿವೇಶನ, 21 ಕೋಟಿ ರೂಪಾಯಿ ಖರ್ಚು. ನಾಳೆಯಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಡಿಸೆಂಬರ್ 8ರಿಂದ 19ರವರೆಗೆ ನಡೆಯಲಿರುವ 10 ದಿನಗಳ ಅಧಿವೇಶನಕ್ಕೆ ಜಿಲ್ಲಾಡಳಿತವು 21 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಿದೆ. ಕಳೆದ ವರ್ಷ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನಕ್ಕೆ ಸರ್ಕಾರ 15.30 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಈ ವರ್ಷ 5.70 ಕೋಟಿ ರೂಪಾಯಿ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಸಚಿವ ಶಾಸಕರಿಗೆ ಇರುವ ಸವಲತ್ತುಗಳೇನು? ಈ ಬಾರಿಯ ಚಳಿಗಾಲದ ಅಧಿವೇಶನಕ್ಕೆ 21 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ವೆಚ್ಚದಲ್ಲಿ 6 ಕೋಟಿ ಏರಿಕೆಯಾಗಿದೆ. ಈಗಾಗಲೇ ಶಾಸಕರು ಅಧಿಕಾರಿಗಳ ವಸತಿಗೆ 3,000 ರೂಮ್ಸ್ ಬುಕ್ಕಿಂಗ್ ಮಾಡಲಾಗಿದ್ದು, ಭದ್ರತೆಗಾಗಿ 6,000 ಪೊಲೀಸ್ ಸಿಬ್ಬಂದಿಗಾಗಿ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣ, ಭದ್ರತೆ, ಅತಿಥಿಗಳ ನಿರ್ವಹಣೆ, ತಾಂತ್ರಿಕ ಬೆಂಬಲ, ಸಿಬ್ಬಂದಿ ನಿಯೋಜನೆ, ಸಾರಿಗೆ ಮತ್ತು ಸುವರ್ಣಸೌಧದ ನಿರ್ವಹಣೆಯು ವೆಚ್ಚದಲ್ಲಿ ಸೇರ್ಪಡೆಯಾಗಿದ್ದು, ಈ ಬಾರಿಯಾದರೂ ಭಾಗದ ಜನರಿಗೆ ಉಪಯೋಗವಾಗುತ್ತಾ ಅನ್ನೋ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು 84 ಸಂಘಟನೆಗಳು ಸಿದ್ಧ. ಇನ್ನು ಈ ಬಾರಿಯ ಅಧಿವೇಶನಕ್ಕೆ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆ ತಟ್ಟಲಿದೆ. ಸದನದೊಳಗೆ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸಲು ವಿಪಕ್ಷಗಳು ಸಜ್ಜಾದ್ರೆ, ಸದನದ ಹೊರಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ರೈತರು ಸಂಘಟನೆಗಳು ಸಿದ್ಧಗೊಂಡಿವೆ. ರೈತ ಸಂಘಟನೆಗಳು ತಾವು ಬೆಳೆದ ಬೆಳೆಗಳಿಗೆ ಸೂಕ್ತ ಪರಿಹಾರ, ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಸೇರಿ 84 ಸಂಘಟನೆಗಳು ಪ್ರತಿಭಟನೆ ಗಾಳೆ ಮೊಳಗಿಸೋಕೆ ತಯಾರಾಗಿವೆ. ಸುವರ್ಣಸೌಧ ಮುತ್ತಿಗೆಗೆ ಬಿಜೆಪಿ ನಿರ್ಧಾರ ಮಾಡಿದೆ. ಇನ್ನು ಈ ಬಾರಿಯ ಅಧಿವೇಶನದಲ್ಲಿ ಗೋ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿಗೆ ಸರ್ಕಾರ ಮುಂದಾಗಿದ್ದು, ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು ಒಂದು ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಾಗ ಇಲ್ಲಿಯ ಜಿಹಾದಿ ತಂಡ ಏನಿದೆ, ಗೋ ಕಳ್ಳತನ ಮಾಡುವಂತಹ ಮಾಫಿ ಏನಿದೆ, ಅವರನ್ನು ಭೇಟಿಯಾಗಿ ಈ ರೀತಿಯಾಗಿ ಮನವಿ ಮಾಡಿದೆ ಅಂತ ನನಗೆ ಅನಿಸ್ತದೆ. ಯಾಕೆಂತ ಕೇಳಿದರೆ ಅವರು ಹೋದ ತಕ್ಷಣ ನಾಡಿದ್ದು ನಡೆಯುವಂಥ ಬೆಳಗಾವಿಯಲ್ಲಿ ನಡೆಯುವಂಥ 8ನೇ ತಾರೀಕಿಗೆ ನಡೆಯುವಂಥ ಅಧಿವೇಶನದಲ್ಲಿ ಇದನ್ನು ತಿದ್ದುಪಡಿ ಮಾಡುವಂಥ ಕಾನೂನನ್ನು ತಿದ್ದುಪಡಿ ಮಾಡ್ತಾ ಗೋಕಳ್ಳರಿಗೆ ಸಹಕಾರವನ್ನು ಕೊಡುವಂಥ ಕೆಲಸ, ಮತ್ತು ಗೋಕಳ್ಳತನ ಹೆಚ್ಚು ಮಾಡುವಂತೆ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಒಟ್ಟು ಅಲ್ಪಸಂಖ್ಯಾತರ ತುಷ್ಟೀಕರಣ, ಗೋಕಳ್ಳತನ ಅಂದರೆ ಹಿಂದೂ ಭಾವನೆಗಳಿಗೆ ಬೆಲೆ ಇಲ್ವ ಅಂತ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿಲ್ಲ ಅನ್ನೋದು ಪ್ರತಿ ವರ್ಷ ಕೇಳಿಬರೋ ಆರೋಪ. ನೆಪ ಮಾತ್ರಕ್ಕೆ ಕೊನೆಯ 2 ದಿನಗಳ ಕಾಲ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಭಾಗದ ಚರ್ಚೆಗೆ ಸಮಯ ನೀಡಲಾಗುತ್ತೆ ಅನ್ನೋ ಮಾತಿದೆ. ಈ ಬಾರಿಯಾದ್ರೂ ಈ ಭಾಗಕ್ಕೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕಷ್ಟೇ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಈ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ ಬೆಳಗಾವಿ ಅಧಿವೇಶನಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ? ಮತ್ತೊಂದು ಕಡೆ ಈ ಪ್ರತಿಭಟನೆ, ಸಾಲು ಸಾಲು ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಸರ್ಕಾರಕ್ಕೆ. ಯಾವ ರೀತಿಯಾಗಿ ಸರ್ಕಾರ ಇದನ್ನು ಫೇಸ್ ಮಾಡುತ್ತೆ? ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ಏನು ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಈಗ ನಡೀತಿದೆ. ಹೀಗಾಗಿ ಇಡೀ ಸರ್ಕಾರ ಕೂಡ ಈಗ ಬೆಳಗಾವಿಗೆ ಬರ್ತಿದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಅಧಿಕಾರಿಗಳು, ಮಂತ್ರಿಗಳು ಬರೋದ್ರಿಂದ ಈಗ ಸಾಕಷ್ಟು ಸಿದ್ಧತೆಯನ್ನು ಕೂಡ ಬೆಳಗಾವಿಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸದ್ಯ ಮಾಡ್ಕೊಂಡಿರುವಂಥದ್ದು. ಬರುವಂಥ ಭದ್ರತೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಜೊತೆಗೆ ಕೇಂದ್ರ ಗುಪ್ತಚರ ಇಲಾಖೆಯ ಮುನ್ಸೂಚನೆ, ಅಂದರೆ ಉಗ್ರರ ದಾಳಿಯ ಮುನ್ಸೂಚನೆ ಕೊಟ್ಟಿರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗ ಏನು
ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 6,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಇದೆ. 6ಕ್ಕೂ ಹೆಚ್ಚು SP ದರ್ಜೆ ಅಧಿಕಾರಿಗಳಿರ್ತಾರೆ. ಜೊತೆಗೆ 148ಕ್ಕೂ ಅಧಿಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಂದು ಭದ್ರತೆಗೆ ನಿಯೋಜನೆ ಕೂಡ ಇರುವಂಥದ್ದು. ಜೊತೆಗೆ ಇವತ್ತು CM ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನಕ್ಕೆ ವಿಶೇಷ ವಿಮಾನ ನಿಲ್ದಾಣದ ಬೆಳಗಾವಿಗೆ ಬರ್ತಾರೆ. ಜೊತೆಗೆ ವಿಪಕ್ಷ ನಾಯಕರು ಬರ್ತಾರೆ ಮತ್ತು ವಿರೋಧ ಪಕ್ಷದವರು ಕೂಡ ಬರ್ತಾರೆ, ಮಂತ್ರಿಗಳು ಕೂಡ ಬರ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತು ವಸತಿಗಾಗಿ ಈಗಾಗಲೇ 3,000ಕ್ಕೂ ಅಧಿಕ ಕೊಠಡಿಗಳನ್ನು ಕೂಡ ಈಗ ಬುಕ್ಕಿಂಗ್ ಮಾಡಿಕೊಂಡಿರುವಂಥದ್ದು. ಮತ್ತು ಮತ್ತೊಂದೆಡೆ ಇಲ್ಲಿ ಪ್ರತಿ ವರ್ಷ ಕೂಡ ಸುವರ್ಣಸೌಧ ನಿರ್ಮಾಣ ಆಗಿರುವುದು. ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಧ್ವನಿ ಆಗಬೇಕು, ಶಕ್ತಿ ಸೌಧ ಆಗಬೇಕು ಅನ್ನೋದ್ರಲ್ಲಿ ಸುವರ್ಣಸೌಧವನ್ನು ನಿರ್ಮಾಣ ಮಾಡಿದ್ದಾರೆ. ಈವರೆಗೆ 13 ಏನು ಅಧಿವೇಶನಗಳು ಇಲ್ಲಿ ನಡೆದರೂ ಕೂಡ ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಿವೆ. ಯಾವುದು ಕೂಡ ಇಲ್ಲಿ ಅನುಷ್ಠಾನ ಆಗಿಲ್ಲ ಅನ್ನೋ ಒಂದು ಗಂಭೀರ ಪ್ರಮಾಣದ ಆರೋಪ ಕೂಡ ಇರುವಂಥದ್ದು. ಹಾಗಾಗಿ ಈ ವರ್ಷ ಕೂಡ ಸುಮಾರು 84 ಏನು ಪ್ರತಿ ಹೋರಾಟಗಾರರು ಸಂಘಟನೆಗಳು ಈಗಾಗಲೇ ಮನವಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ನಮಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಈಗ ಸಿದ್ಧ ಆಗಿರುವಂಥದ್ದು. ಒಂದು ಅಂದರೆ ಪ್ರಮುಖವಾಗಿ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ರೈತ ಸಂಘದಿಂದ ಬೃಹತ್ ಹೋರಾಟಕ್ಕೆ ಕೂಡ ಈಗ ಕರೆ ಕೊಟ್ಟಿರುವಂಥದ್ದು. ಜೊತೆಗೆ BJPಯ ನೇತೃತ್ವದಲ್ಲಿ ಹೆಸರು ಉದ್ದಿನ ಕಾಳಿಗೆ ಏನು ಬೆಂಬಲ ಬೆಲೆ ಮತ್ತು ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ BJP ನಿಯೋಗ ಕೂಡ ಸುವರ್ಣಸೌಧ ಮುತ್ತಿಗೆಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಜೊತೆಗೆ ಉದ್ಯೋಗ ಆಕಾಂಕ್ಷಿಗಳು ಸುಮಾರು 2.76 ಲಕ್ಷ ಉದ್ಯೋಗಗಳು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆ ಖಾಲಿ ಇವೆ. ಹಾಗಾಗಿ ಅವುಗಳನ್ನು ಎಲ್ಲ ಹುದ್ದೆಗಳನ್ನು ತುಂಬಿಕೊಳ್ಬೇಕು, ನಮಗೆ ಪಾರದರ್ಶಕವಾಗಿ ಏನು ನೇಮಕಾತಿ ಆಗಬೇಕು ಅನ್ನೋ ಅವರು ಕೂಡ ಸುವರ್ಣಸೌಧಗೆ ಮುತ್ತೆ ಹಾಕ್ತಿರುವಂಥದ್ದು. ನಾಳೆಯಿಂದ ಚಳಿಗಾಲ ಅಧಿವೇಶನ ಆಗುತ್ತೆ, ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಕೂಡ ಬೆಳಗಾವಿ ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ. ಇದು ಬೇಲಿ ಎದ್ದು ಹೊಲ ಮೇಯ್ದಂಥ ಕಥೆ. ಇದು ನೋಡಿ, ಕಾವಲು ಕಾಯಬೇಕಿದ್ದಂಥ ಕಾಕಿಯಿಂದ ಕಳ್ಳತನವಾಗಿದೆ. ಪೊಲೀಸ್ ಆಯುಕ್ತರ ಕಚೇರಿಯ ಆವರಣದಲ್ಲಿ ಈ ಒಂದು ಕೃತ್ಯ ನಡೆದಿರೋದು ನೋಡಿ. ಒಬ್ಬ ಕಾಕಿ ಆರೋಪಿಯಿಂದ ದರೋಡೆ ಮಾಡಲಾಗಿದೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆರೋಪಿ ಬಳಿ ಇದ್ದಂಥ ಹಣವನ್ನು ದರೋಡೆ ಮಾಡಿದ್ದಾರೆ. ಕಾವಲು ಕಾಯಬೇಕಾಗಿದ್ದ ಕಾಕಿಯಿಂದಲೇ ಕಳ್ಳತನ ನಡೆದಿದೆ. ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿ ಈ ಒಂದು ಕೃತ್ಯ ನಡೆದಿದೆ. ವಿಚಾರಣೆಗೆ ಕರೆತಂದ ಆರೋಪಿಯಿಂದ ದರೋಡೆ ಮಾಡಲಾಗಿದೆ. ಕಾರಿನಲ್ಲಿ 11 ಲಕ್ಷ ಹಣದ ಬ್ಯಾಗ್ ಇಟ್ಟಿದ್ದ ಆರೋಪಿ ಹಣವನ್ನೇ ಎಗರಿಸಿದ್ದಾನೆ. ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಅಂತ. ಈ ಒಂದು ಕೃತ್ಯ CC ಕ್ಯಾಮೆರಾದಲ್ಲಿ ಸರಿಯಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ. ಈ ಹಣವನ್ನ ಏನು ಆತ ಎಗರಿಸಿದ್ದ ಕಾನ್ಸ್ಟೇಬಲ್ ಜಬೀವುಲ್ಲಾ ಅಂತ, ಆ ದೃಶ್ಯ CCTVಯಲ್ಲಿ ಸರಿಯಾಗಿದೆ. ಜಬೀವುಲ್ಲಾ ಮನೆ ಸರ್ಚ್ ವೇಳೆ ಹೈ ಡ್ರಾಮಾ ನಡೆದಿದೆ. ಮನೆಯೊಳಗೆ ಪೊಲೀಸರನ್ನ ಬಿಡದೆ ಡ್ರಾಮಾ ಮಾಡಿದ್ದಾನೆ ಈತ. ಬೆಡ್ ಕೆಳಗೆ ಲಕ್ಷ ಜೋಡಿಸಿದ್ದ ಜಬೀವುಲ್ಲಾ ಅದೇ ಹಣದಲ್ಲಿ ಪತ್ನಿಗೆ ಒಡವೆಯನ್ನು ಕೂಡ ಕೊಡಿಸಿದ್ದ. ನಗರ ಪೊಲೀಸ್ ಆಯುಕ್ತರಿಂದ ಈಗ ಅಮಾನತಾಗಿದ್ದಾನೆ ಈತ. ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಅಂತ ಈ ಆರೋಪಿ ಹಣವನ್ನು ದರೋಡೆ ಮಾಡಿದ್ದ. ಆ ಆರೋಪಿಯಿಂದ ಈತ ಈ ಹಣವನ್ನು ಎಗರಿಸಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಕೃತ್ಯ ಯಾವಾಗ ಬೆಳಕಿಗೆ ಬಂತು? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ CCB ಅಧಿಕಾರಿಗಳು ದೇವನಹಳ್ಳಿ ಬಳಿ ಒಬ್ಬ ಆರೋಪಿಯನ್ನು ಬಂಧನ ಮಾಡ್ತಾರೆ. ಆತನ 11 ಲಕ್ಷ ಹಣವನ್ನು ಆತನ ಕಾರ್ನಲ್ಲಿ ಇದೆ ಅನ್ನುವಂತಹ ಒಂದು ವಿಚಾರವಾಗಿ ನಂತರ ಆ ಕಾರನ್ನು ಸೀಸ್ ಮಾಡ್ತಾರೆ. ಬಂಧನ ಮಾಡಿ ಆ ಆರೋಪಿ ಏನಿದ್ದಾನೆ ಜೈಲಿಗೆ ಹೋಗಿ ಅಲ್ಲಿ ಜಾಮೀನು ಪಡೆದು ಮತ್ತೆ ವಾಪಸ್ ಬರ್ತಾನೆ. ಈಗ ಇಷ್ಟರ ಮಟ್ಟಿಗೆ ಇಲ್ಲಿ ಈ ಒಂದು ಟೈಮ್ ಗ್ಯಾಪ್ನಲ್ಲಿ ಈ ಕಾನ್ಸ್ಟೇಬಲ್ ಏನಿದ್ದಾನೆ ಆ ಕಾರಿನಲ್ಲಿದ್ದಂತಹ 11 ಲಕ್ಷ ಹಣವನ್ನು ಆತ ಲಪಟಾಯಿಸಿರುವಂಥದ್ದು, ಅಂದರೆ ಕದ್ದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆತ ಜಾಮೀನು ಪಡೆದು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತನ ಹಣದ ಬಗ್ಗೆ, ಅಂದರೆ ನನ್ನ ಕಾರಿನಲ್ಲಿದ್ದಂತಹ 11 ಲಕ್ಷ ಹಣ ಏನಿದೆ ಅದು ಕಳ್ಳತನ ಆಗಿದೆ ಅಂತ ಹೇಳಿ ಅಲ್ಲಿದ್ದಂತಹ CCB ಅಧಿಕಾರಿಗಳಿಗೆ ಒಂದು ಇನ್ಫಾರ್ಮನ್ನು ಮಾಡಿದಂತಹ ಸಂದರ್ಭದಲ್ಲಿ CCTVಗಳನ್ನು ಪರಿಶೀಲನೆ ನಡೆಸ್ತಾರೆ. ಈ ವೇಳೆ ಖುದ್ದು ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ
ಜಬೀವುಲ್ಲಾ ಆ ಹಣವನ್ನು ಕದಿಯುತ್ತಿರುವಂತಹ ಒಂದು ದೃಶ್ಯಗಳು ಕೂಡ ಸೆರೆಯಾಗಿರುವಂಥದ್ದು. ತಕ್ಷಣ ಅವನನ್ನು ಬಂಧನ ಮಾಡಿದಂತಹ ಸಂದರ್ಭದಲ್ಲಿ, ಅಂದರೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಬಹುತೇಕ ಆ ಹಣದಲ್ಲಿ ತನ್ನ ಪತ್ನಿಗೆ ಒಂದು ಒಡವೆಗಳನ್ನು ಕೊಡಿಸುವಂತಹ ಒಂದು ಕೆಲಸ, ಅಂದರೆ ಒಡವೆಗಳನ್ನು ಮಾಡಿದ್ದ, ಮತ್ತು ಇನ್ನಿತರ ಖರ್ಚುಗಳೇನಿದೆ ಅದೆಲ್ಲವನ್ನು ಕೂಡ ತೀರಿಸಿಕೊಂಡಿದ್ದ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಸೈಬರ್ ಅಧಿಕಾರಿ ಏನಿದ್ದಾರೆ ಅವರು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಈ ರೀತಿಯಾದಂತಹ ಇಲಾಖೆಗೆ ಮುಜುಗರ ತರುವಂತಹ ವ್ಯಕ್ತಿಗಳ ವಿರುದ್ಧ ಕಠಿಣವಾದಂತಹ ಒಂದು ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳಿ ಈಗ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಅದೇ ರೀತಿಯಾಗಿ ಆತನನ್ನು ಸಸ್ಪೆಂಡ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸ್ವತಃ ಪೊಲೀಸರು ರಕ್ಷಣೆ ಮಾಡುವಂತಹ ಒಂದು ಪೊಲೀಸರು ಈ ರೀತಿಯಾದಂತಹ ಕಳ್ಳತನ ಪ್ರಕರಣದಲ್ಲಿ ಸಿಕ್ಕಿ ಬೀಳ್ತಾ ಇದ್ದಾರೆ. ಮತ್ತು ಈ ಹಿಂದೆಯೂ ಕೂಡ ಅಣ್ಣಪ್ಪನನ್ನು ಕೂಡ ಇದೇ ರೀತಿಯಾದಂತಹ ಇದು ಮಾಡ್ತಾನೆ. ಅಂದರೆ ಪದೇ ಪದೇ ಈ ಪೊಲೀಸ್ ಸಿಬ್ಬಂದಿಗಳು ಇನ್ವಾಲ್ವ್ ಆಗ್ತಿರುವಂತಹ ಒಂದು ಕಾರಣದಿಂದಾಗಿ ಸಹಜವಾಗಿಯೇ ಪೊಲೀಸರಿಗೆ, ಪೊಲೀಸ್ ಇಲಾಖೆಗೆ ಒಂದು ಮುಜುಗರ ತರುವಂತಹ ಒಂದು ಕೆಲಸಗಳನ್ನು ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಸಂಬಂಧ ಗಂಭೀರವಾಗಿ ತೆಗೆದುಕೊಳ್ಳಿ. ಒಬ್ಬ ಕಳ್ಳನಿಂದ ಕದಿಯುವಂತಹ ಒಂದು ಕೆಲಸವನ್ನು ಮಾಡಿದಂತಹ ಪೊಲೀಸರ ವಿರುದ್ಧವಾಗಿ ತನಿಖೆ, ಅಂದರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನು ಕೂಡ ಮಾಡಬೇಕು. ಮತ್ತು ಅದರಲ್ಲಿ ಏನಾದರೂ ಸಾಬೀತಾದಂತಹ ಪಕ್ಷದಲ್ಲಿ ಹಾಗೂ ನ್ಯಾಯಾಲಯದಲ್ಲಿ ಸಾಬೀತಾದಂತಹ ಪಕ್ಷದಲ್ಲಿ ಆತನನ್ನು ವಜಾ ಮಾಡೋದಕ್ಕೆ ಏನೇನು ಇದನ್ನು ಮಾಡಬೇಕು, ಸಿದ್ಧತೆಗಳನ್ನು ಮಾಡಬೇಕು, ಅದೆಲ್ಲವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆದು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಮತ್ತು ಜನರ ರಕ್ಷಣೆ, ಅಂದರೆ ಜನರ ದೃಷ್ಟಿಯಲ್ಲಿ ಈ ಒಂದು ಇಲಾಖೆಗೆ ಕಪ್ಪುಚುಕ್ಕೆ ಅನ್ನುವಂತಹ ರೀತಿಯಲ್ಲಿ ಆತನನ್ನು ವಜಕ್ಕೆ ಪತ್ರ ಬರೆಯುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಈ ಸನ್ನಿವೇಶದಲ್ಲಿ, ಅಂದರೆ ಈ 11 ಲಕ್ಷದ ಹಣವನ್ನು ಈಗ ಸದ್ಯದ ಮಟ್ಟಿಗೆ ಪೂರ್ತಿಯಾಗಿ ರಿಕವರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈತನಿಂದಲೂ ಕೂಡ, ಅಂದರೆ ಯಾರು ಅರೆಸ್ಟನ್ನು ಮಾಡಿದ್ದಾರೆ ಅವನಿಂದಲೇ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಅಂದರೆ ಈ ರೀತಿ ನನ್ನ ಹಣವನ್ನು ಯಾರೋ ಕದ್ದಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಂದರೆ ಎರಡೆರಡು ದೂರುಗಳು ದಾಖಲಾಗಿರುವಂಥದ್ದು. ಈ ಮುಂದಿನ ಒಂದು ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ಗಾಗಿ ಆ ಹಣ ಎಲ್ಲಿಟ್ಟಿದ್ದಾರೆ ಮತ್ತು ಯಾರ್ಯಾರು ಕೊಟ್ಟಿದ್ದಾರೆ, ಮತ್ತು ಈಗಾಗಲೇ ಚಿನ್ನವನ್ನು ಕೊಡಿಸಿದ್ದಾನೆ ಅಂತ ಹೇಳಿ ಏನು ಹೇಳಲಾಗ್ತಾ ಇದೆ ಅದನ್ನು ರಿಕವರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಪೊಲೀಸರು ಈಗಾಗಲೇ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತೆ ಒಂದು ಮೀಟಿಂಗನ್ನು ಕರೆಯುವಂತಹ ಸಾಧ್ಯತೆ ಇದೆ. ಅಂದರೆ ನಗರ ಪೊಲೀಸ್ ಆಯುಕ್ತರು ಈ ವೇಳೆ ಸ್ಟ್ರಿಕ್ಟ್ ಆದಂತಹ ಒಂದು ಇನ್ಸ್ಟ್ರಕ್ಷನ್ಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಪದೇ ಪದೇ ಪೊಲೀಸ್ ಇಲಾಖೆಯಿಂದಲೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ ಸಹಜವಾಗಿಯೇ ಜನರಿಗೂ ಕೂಡ ಡೌಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಹೀಗಾಗಿ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡದ ರೀತಿಯಲ್ಲಿ ಆಯಾ ವಿಭಾಗದ DCPಗಳು ಅವರ ಸಿಬ್ಬಂದಿಗಳನ್ನು ಮಾನಿಟರ್ ಮಾಡೋದಕ್ಕೆ ನೇಮಕ ಮಾಡುವಂತಹ, ಅಂದರೆ ಸೂಚನೆ ನೀಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲೂ ಕಬ್ಬು ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಒತ್ತಾಯ ಕೇಳಿ ಬಂದಿದೆ. ಈ ವರ್ಷದಿಂದಲೇ ಸಂಶೋಧನಾ ಕೇಂದ್ರ ಪ್ರಾರಂಭಿಸಲು ಆಗ್ರಹ ಮಾಡಿದ್ದಾರೆ. ಸಂಶೋಧನಾ ಕೇಂದ್ರದಿಂದ ಕಾರ್ಖಾನೆಗಳ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕು. ಇದರಿಂದಾಗಿ ರಿಕವರಿ, ಇಳುವರಿ ಪತ್ತೆ ಹಚ್ಚಬಹುದು. ತಕ್ಷಣವೇ ಕಬ್ಬು ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯ ಅಂತ ಕಬ್ಬು ಬೆಳೆಗಾರರು ಆಗ್ರಹ ಮಾಡಿದ್ದಾರೆ. ಬೀದರ್ನಲ್ಲಿ ಕಬ್ಬು ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಒತ್ತಾಯ ಕೇಳಿ ಬಂದಿದೆ. ಈ ವರ್ಷದಿಂದಲೇ ಸಂಶೋಧನಾ ಕೇಂದ್ರ ಪ್ರಾರಂಭ ಮಾಡಿ ಅಂತ ಕಬ್ಬು ಬೆಳೆಗಾರರು ಆಗ್ರಹ ಮಾಡಿದ್ದಾರೆ. ಸಂಶೋಧನಾ ಕೇಂದ್ರದಿಂದ ಕಾರ್ಖಾನೆಗಳ ಅಕ್ರಮಕ್ಕೆ ಬ್ರೇಕ್ ಹಾಕಬಹುದು. ಇದರಿಂದ ರಿಕವರಿ, ಇಳುವರಿಯನ್ನ ಪತ್ತೆ ಮಾಡಬಹುದು. ತಕ್ಷಣವೇ ಕಬ್ಬು ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅಂತ, ಸ್ಥಾಪನೆ ಮಾಡದೇ ಇದ್ದರೆ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಕಬ್ಬು ಬೆಳೆಗಾರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕಬ್ಬು ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿ, ಇದು ತುಂಬ ಪ್ರಯೋಜನಕಾರಿಯಾಗುತ್ತೆ. ಈ ವರ್ಷದಿಂದಲೇ ಇದನ್ನು ಸ್ಥಾಪನೆ ಮಾಡಬೇಕು, ಇಲ್ಲವಾದಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಕಬ್ಬು ಬೆಳೆಗಾರರು ಒಂದು ಕಡೆ ಆಗ್ರಹವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ. ಇದರಿಂದ ಈ ರಿಕವರಿ, ಇಳುವರಿಯನ್ನ ನಾವು ಪತ್ತೆ ಹಚ್ಚಬಹುದು ಈ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡೋದ್ರಿಂದ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.